ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 1-4-2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಈ ಜೀವನ ದೇವತೆಗಳಿಗಿಂತ ಉತ್ತಮ ಜೀವನ ಆಗಿದೆ. ಏಕೆಂದರೆ ನೀವೀಗ ರಚಯಿತನ ಬಗ್ಗೆ ಮತ್ತು ರಚನೆಯ ಬಗ್ಗೆ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಆಸ್ತಿಕರಾಗಿದ್ದೀರಾ. ಇಂದಿನ ಪ್ರಶ್ನೆ ಆಗಿದೆ, ಸಂಗಮ ಯುಗದ ಈಶ್ವರೀಯ ಪರಿವಾರದ ವಿಶೇಷತೆ ಏನಾಗಿದೆ? ಈ ವಿಶೇಷತೆ ಇಡೀ ಕಲ್ಪದಲ್ಲಿ ಬೇರೆ ಯಾವ ಪರಿವಾರದಲ್ಲೂ ಇರಲು ಸಾಧ್ಯ ಇಲ್ಲ. ಉತ್ತರ: ಈ ಸಮಯದಲ್ಲಿ ಸ್ವಯಂ ಈಶ್ವರ ತಂದೆಯಾಗಿ ಮಕ್ಕಳಾದ ನಿಮಗೆ ಪಾಲನೆಯನ್ನು ನೀಡುತ್ತಿದ್ದಾರೆ ಮತ್ತು ಟೀಚರ್ ಆಗಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ಸದ್ಗುರು ಆಗಿ ನಿಮ್ಮನ್ನು ಸುಂದರ ಹೂವನ್ನಾಗಿ ಮಾಡಿ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಸತ್ಯುಗದಲ್ಲಿ ದೈವಿ ಪರಿವಾರ ಇರುತ್ತದೆ, ಆದರೆ ಸತ್ಯುಗದಲ್ಲಿ ಇಂತಹ ಈಶ್ವರೀಯ ಪರಿವಾರ ಇರಲು ಸಾಧ್ಯ ಇಲ್ಲ. ಈಗ ಮಕ್ಕಳಾದ ನೀವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಾ. ನೀವೀಗ ರಾಜಯೋಗಿಗಳಾಗಿದ್ದೀರಾ. ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಓಂ ಶಾಂತಿ. ಇದು ಶಾಲೆ ಆಗಿದೆ ಅಥವಾ ಪಾಠಶಾಲೆ ಆಗಿದೆ. ಇದು ಯಾರ ಪಾಠಶಾಲೆ ಆಗಿದೆ? ಇದು ಆತ್ಮರ ಪಾಠಶಾಲೆ ಆಗಿದೆ. ಆತ್ಮ ಅವಶ್ಯವಾಗಿ ಶರೀರ ಇಲ್ಲದೆ ಏನನ್ನೂ ಕೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಆತ್ಮರ ಪಾಠಶಾಲೆ ಎಂದು ನೀವು ಹೇಳಿದಾಗ ನೀವು ಸ್ವಯಂ ಅರ್ಥ ಮಾಡಿಕೊಳ್ಳಬೇಕು. ಆತ್ಮ ಶರೀರ ಇಲ್ಲದೆ ಏನನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಪುನಃ ಜೀವಾತ್ಮ ಎಂದು ಕರೆಯಬೇಕಾಗುತ್ತದೆ. ಜಗತ್ತಿನಲ್ಲಿ ಎಷ್ಟೆಲ್ಲ ಪಾಠಶಾಲೆ ಇದೆಯೋ ಅದು ಜೀವಾತ್ಮರ ಪಾಠಶಾಲೆ ಆಗಿದೆ. ಆದ್ದರಿಂದ ಈ ಪಾಠಶಾಲೆಗೆ ಆತ್ಮರ ಪಾಠಶಾಲೆ ಎಂದು ಕರೆಯಲಾಗುತ್ತದೆ. ಮತ್ತು ಪರಂಪಿತಾ ಪರಮಾತ್ಮ ತಂದೆ ಬಂದು ಈ ಆತ್ಮರ ಪಾಠಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಸುತ್ತಾರೆ. ಲೌಕಿಕ ಜಗತ್ತಿನಲ್ಲಿ ಶಾರೀರಿಕ ಶಿಕ್ಷಣವನ್ನು ಕಲಿಯುತ್ತಾರೆ. ಇದು ಆತ್ಮಿಕ ಶಿಕ್ಷಣ ಆಗಿದೆ. ಬೇಹದ್ದಿನ ತಂದೆ ಈ ಆತ್ಮಿಕ ಶಿಕ್ಷಣವನ್ನು ಕಲಿಸುತ್ತಾರೆ. ಅಂದ ಮೇಲೆ ಇದು ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಆಗಿದೆ. ಭಗವಾನ್ ವಾಚ್ ಎಂದು ಕರೆಯಲಾಗುತ್ತದೆ. ಇದು ಭಕ್ತಿ ಮಾರ್ಗ ಅಲ್ಲ, ಇದು ಶಿಕ್ಷಣ ಆಗಿದೆ. ಶಾಲೆಯಲ್ಲಿ ಶಿಕ್ಷಣವನ್ನು ಕಲಿಸಲಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಮಂದಿರದಲ್ಲಿ ಭಕ್ತಿಯನ್ನು ಮಾಡುತ್ತಾರೆ. ಇಲ್ಲಿ ನಿಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ? ಭಗವಾನ್ ವಾಚ್ ಎಂದು ಕರೆಯುತ್ತೇವೆ. ಬೇರೆ ಯಾವ ಪಾಠಶಾಲೆಯಲ್ಲೂ ಭಗವಾನ್ ವಾಚ್ ಎಂದು ಹೇಳುವುದಿಲ್ಲ. ಕೇವಲ ಇದೊಂದೇ ಇಂತಹ ಸ್ಥಾನ ಆಗಿದೆ. ಇಲ್ಲಿ ಭಗವಾನ್ ವಾಚನ್ನು ನುಡಿಸಲಾಗುತ್ತದೆ. ಇಲ್ಲಿ ಸ್ವಯಂ ಭಗವಂತ ತಂದೆ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ. ಸರ್ವಶ್ರೇಷ್ಠ ಅಂದರೆ ಒಬ್ಬ ಭಗವಂತ ತಂದೆ ಆಗಿದ್ದಾರೆ. ಸರ್ವಶ್ರೇಷ್ಠ ಭಗವಂತ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಅವರು ಮಾತ್ರ ಮಕ್ಕಳಿಗೆ ಜ್ಞಾನವನ್ನು ನೀಡಲು ಸಾಧ್ಯ. ಇನ್ನು ಜಗತ್ತಿನಲ್ಲಿ ಇರುವಂತದ್ದೆಲ್ಲ ಭಕ್ತಿಯಾಗಿದೆ. ಭಕ್ತಿ ಮಾರ್ಗದ ಬಗ್ಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಭಕ್ತಿಯ ಮೂಲಕ ಯಾರಿಗೂ ಸದ್ಗತಿ ಸಿಗಲು ಸಾಧ್ಯ ಇಲ್ಲ. ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಾರೆ. ಆತ್ಮ ಶರೀರದ ಮೂಲಕ ಜ್ಞಾನದ ಮಾತನ್ನು ಕೇಳಿಸಿಕೊಳ್ಳುತ್ತದೆ. ಬೇರೆ ಯಾವ ಜ್ಞಾನದಲ್ಲೂ ಭಗವಾನ್ ವಾಚ್ ಅನ್ನುವ ಶಬ್ದ ಇಲ್ಲ. ಭಾರತದಲ್ಲೇ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಭಗವಂತ ತಂದೆ ನಿರಾಕಾರ ತಂದೆಯಾಗಿದ್ದಾರೆ. ಅಂದ ಮೇಲೆ ಪುನಃ ಶಿವ ಜಯಂತಿಯನ್ನು ಹೇಗೆ ಆಚರಣೆ ಮಾಡಲು ಸಾಧ್ಯ? ಯಾವಾಗ ಪರಮಾತ್ಮ ತಂದೆ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತಾರೋ ಆಗ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಎಂದೂ ಕೂಡ ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲ. ನೀವೆಲ್ಲರೂ ಗರ್ಭದಲ್ಲಿ ಪ್ರವೇಶವನ್ನು ಮಾಡುತ್ತೀರಾ. ನೀವು 84 ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಈ ಲಕ್ಷ್ಮೀ ನಾರಾಯಣರು ಎಲ್ಲರಿಗಿಂತ ಜಾಸ್ತಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. 84 ಜನ್ಮವನ್ನು ಪಡೆದುಕೊಂಡು ಈ ಲಕ್ಷ್ಮೀ ನಾರಾಯಣರೇ ಪುನಃ ಕಪ್ಪಾಗಿ ಬಿಡುತ್ತಾರೆ. ಈ ಶ್ರೀಕೃಷ್ಣ 84 ಜನ್ಮವನ್ನು ಪಡೆದುಕೊಂಡು ಪುನಃ ಕಪ್ಪಾಗುತ್ತಾರೆ. ಅಂದರೆ ಹಳ್ಳಿಯ ಹುಡುಗ ಆಗುತ್ತಾರೆ. ನೀವು ಲಕ್ಷ್ಮೀ ನಾರಾಯಣ ಎಂದು ಕರೆಯಿರಿ ಅಥವಾ ರಾಧಾಕೃಷ್ಣ ಎಂದು ಕರೆಯಿರಿ, ಮಾತಂತೂ ಒಂದೇ ಆಗಿದೆ. ಏಕೆಂದರೆ ಲಕ್ಷ್ಮೀ ನಾರಾಯಣರೇ ಬಾಲ್ಯದಲ್ಲಿ ರಾಧಾಕೃಷ್ಣ ಆಗಿರುತ್ತಾರೆ. ಯಾವಾಗ ಅವರು ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಆಗ ಜಗತ್ತು ಸ್ವರ್ಗ ಆಗಿರುತ್ತದೆ. ಲಕ್ಷ್ಮೀ ನಾರಾಯಣರು ಸ್ವರ್ಗದಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಯಾವಾಗ ಲಕ್ಷ್ಮೀ ನಾರಾಯಣರು ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಆಗ ಸ್ವರ್ಗ ಇರುತ್ತದೆ. ಅದಕ್ಕೆ ವೈಕುಂಠ ಎಂದು ಕರೆಯಲಾಗುತ್ತದೆ. ಮೊದಲನೇ ನಂಬರ್ನಲ್ಲಿ ಈ ಲಕ್ಷ್ಮೀ ನಾರಾಯಣರು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇವರ ಜನ್ಮ ಮೊದಲನೇ ನಂಬರ್ನ ಜನ್ಮ ಆಗಿದೆ. ಅಂದ ಮೇಲೆ ಈ ಲಕ್ಷ್ಮೀ ನಾರಾಯಣರೇ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಶ್ಯಾಮ ಇರುವಂತವರು ಪುನಃ ಸುಂದರ ಆಗುತ್ತಾರೆ. ಸುಂದರ ಇರುವಂತವರು ಪುನಃ ಶ್ಯಾಮ ಆಗುತ್ತಾರೆ. ಶ್ರೀಕೃಷ್ಣ ಎಲ್ಲರಿಗೂ ಅತಿ ಪ್ರಿಯ ಆಗಿದ್ದಾರೆ.
ಶ್ರೀಕೃಷ್ಣ ಹೊಸ ಜಗತ್ತಿನಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪುನಃ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಹಳೆಯ ಜಗತ್ತಿಗೆ ಬಂದು ತಲುಪುತ್ತಾರೆ. ಆಗ ಶ್ರೀಕೃಷ್ಣ ಶ್ಯಾಮ ಆಗಿ ಬಿಡುತ್ತಾರೆ. ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ. ಭಾರತದಲ್ಲಿ ಮೊದಲು ಸತೋ ಪ್ರಧಾನ ಜಗತ್ತಿತ್ತು. ಭಾರತದಲ್ಲಿ ಮೊದಲು ಸುಂದರವಾದ ಜಗತ್ತಿತ್ತು. ಈಗ ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಷ್ಟೆಲ್ಲ ಆತ್ಮರು ನನಗೆ ಮಕ್ಕಳಾಗಿದ್ದಾರೆ, ಜಗತ್ತಿನಲ್ಲಿರುವಂತಹ ಎಲ್ಲ ಆತ್ಮರು ನನಗೆ ಮಕ್ಕಳಾಗಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈಗ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಕಪ್ಪಾಗಿ ಬಿಟ್ಟಿದ್ದಾರೆ. ನಾನೀಗ ಬಂದು ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಈ ಸೃಷ್ಟಿ ಚಕ್ರ ಇದೇ ರೀತಿ ತಿರುಗುತ್ತಿರುತ್ತದೆ. ಹೂದೋಟ ಪುನಃ ಮುಳ್ಳಿನ ಕಾಡಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನೀವು ಎಷ್ಟೊಂದು ಸುಂದರರು, ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ. ಪುನಃ ನೀವೀಗ ಸುಂದರರು ಮತ್ತು ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೀರಾ. ಈ ಲಕ್ಷ್ಮೀ ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು. ನಂತರ ಇವರೇ 84 ಜನ್ಮವನ್ನು ಪಡೆದುಕೊಂಡು ಈ ರೀತಿ ಸಾಧಾರಣ ಆತ್ಮರಾಗಿದ್ದಾರೆ. ಅಂದರೆ ಈಗ ಇವರ ಆತ್ಮ ಪುನಃ ಶಿಕ್ಷಣವನ್ನು ಕಲಿಯುತ್ತಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಲಕ್ಷ್ಮೀ ನಾರಾಯಣರ ಆತ್ಮ ಈಗ ಪುನಃ ಪರಮಾತ್ಮ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದೆ. ನಿಮಗೆ ಗೊತ್ತಿದೆ, ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ. ಸತ್ಯುಗದಲ್ಲಿ ಎಂದೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ದುಃಖ ಇದ್ದಾಗ ಎಲ್ಲರೂ ಪರಮಾತ್ಮ ತಂದೆಯನ್ನು ಸ್ಮರಣೆ ಮಾಡುತ್ತಾರೆ. ಸುಖ ಇದ್ದಾಗ ಯಾರು ಪರಮಾತ್ಮ ತಂದೆಯನ್ನು ಸ್ಮರಣೆ ಮಾಡುವುದಿಲ್ಲ ಅನ್ನುವ ಮಾತಿನ ಗಾಯನ ಇದೆ. ಅಂದ ಮೇಲೆ ದುಃಖ ಇದ್ದಾಗ ಯಾರ ಸ್ಮರಣೆಯನ್ನು ಮಾಡುತ್ತಾರೆ? ದುಃಖ ಇದ್ದಾಗ ಪರಮಾತ್ಮ ತಂದೆಯ ಸ್ಮರಣೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಇಷ್ಟೆಲ್ಲ ದೇವಾತ್ಮರ ಸ್ಮರಣೆಯನ್ನು ಮಾಡುವ ಅವಶ್ಯಕತೆ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಜನ ದೇವತೆಗಳ ಸ್ಮರಣೆಯನ್ನು ಮಾಡುತ್ತಾರೆ. ಆದರೆ ಭಕ್ತರಿಗೆ ಯಾರ ಬಗ್ಗೆಯೂ ಗೊತ್ತಿಲ್ಲ. ಶ್ರೀಕೃಷ್ಣ ಯಾವಾಗ ಬಂದರು, ಶ್ರೀಕೃಷ್ಣ ಯಾರಾಗಿದ್ದಾರೆ ಅನ್ನುವ ಮಾತು ಭಕ್ತರಿಗೆ ಗೊತ್ತಿಲ್ಲ. ಶ್ರೀಕೃಷ್ಣ ಮತ್ತು ಶ್ರೀನಾರಾಯಣನ ಅಂತರವನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ. ಪರಮಾತ್ಮ ಶಿವ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ. ನಂತರ ಅವರಿಗಿಂತ ಕೆಳಗಡೆ ಸೆಕೆಂಡ್ ನಂಬರ್ನಲ್ಲಿ ಬ್ರಹ್ಮ ವಿಷ್ಣು ಶಂಕರರಿದ್ದಾರೆ. ಈ ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ. ಜಗತ್ತಿನ ಜನ ಎಲ್ಲಾ ದೇವತೆಗಳಿಗೂ ಭಗವಂತ ಎಂದು ಕರೆಯುತ್ತಿರುತ್ತಾರೆ. ಎಲ್ಲರೂ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಹೇಳಿಬಿಡುತ್ತಾರೆ. ಪರಮಾತ್ಮ ತಂದೆ ಎಲ್ಲರಲ್ಲೂ ಸರ್ವವ್ಯಾಪಿಯಾಗಿದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಾಯೆ ಸರ್ವವ್ಯಾಪಿಯಾಗಿದೆ. ಮಾಯೆ ಅನ್ನುವ ಪಂಚವಿಕಾರ ಈಗ ಸರ್ವವ್ಯಾಪಿಯಾಗಿದೆ. ಅಂದರೆ ಪ್ರತಿಯೊಬ್ಬರ ಆಂತರ್ಯದಲ್ಲೂ ಮಾಯೆ ಅನ್ನುವ ಪಂಚವಿಕಾರ ವ್ಯಾಪಕ ಆಗಿದೆ. ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ವಿಕಾರ ಇರುವುದಿಲ್ಲ. ಮುಕ್ತಿಧಾಮದಲ್ಲಿ ಪವಿತ್ರ ಆತ್ಮರು ಇರುತ್ತಾರೆ. ಅಪವಿತ್ರತೆಯ ಮಾತು ಸತ್ಯುಗದಲ್ಲಿ ಇರುವುದಿಲ್ಲ. ಮುಕ್ತಿಧಾಮದಲ್ಲಿ ಪವಿತ್ರ ಆತ್ಮರು ನಿವಾಸವನ್ನು ಮಾಡುತ್ತಾರೆ. ಅಪವಿತ್ರತೆಯ ಯಾವ ಮಾತು ಸತ್ಯುಗದಲ್ಲಿ ಇರುವುದಿಲ್ಲ. ಅಂದ ಮೇಲೆ ರಚಯಿತ ಆದಂತಹ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ತಮ್ಮ ಪರಿಚಯವನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ. ಆ ರಹಸ್ಯವನ್ನು ಅರ್ಥ ಮಾಡಿಕೊಂಡು ನೀವು ಆಸ್ತಿಕರಾಗುತ್ತೀರಾ. ನೀವೀಗ ಕೇವಲ ಒಮ್ಮೆ ಮಾತ್ರ ಆಸ್ತಿಕರಾಗುತ್ತೀರಾ. ಈಗ ನಿಮ್ಮ ಈ ಜೀವನ ದೇವತೆಗಳ ಜೀವನಕ್ಕಿಂತ ಉತ್ತಮ ಜೀವನ ಆಗಿದೆ. ಗಾಯನ ಕೂಡ ಇದೆ, ಮನುಷ್ಯರ ಜೀವನ ದುರ್ಲಭ ಜೀವನ ಆಗಿದೆ ಎಂದು. ಮತ್ತು ಯಾವಾಗ ಪುರುಷೋತ್ತಮ ಸಂಗಮ ಯುಗ ಬರುತ್ತದೆಯೋ ಆಗ ನಿಮ್ಮ ಜೀವನ ವಜ್ರ ಸಮಾನ ಜೀವನ ಆಗುತ್ತದೆ. ಲಕ್ಷ್ಮೀ ನಾರಾಯಣರಿಗೆ ವಜ್ರ ಸಮಾನ ಆತ್ಮರು ಎಂದು ಕರೆಯುವುದಿಲ್ಲ. ಲಕ್ಷ್ಮೀ ನಾರಾಯಣರ ಜೀವನಕ್ಕೆ ವಜ್ರ ಸಮಾನ ಜೀವನ ಎಂದು ಕರೆಯುವುದಿಲ್ಲ. ಈಗ ನಿಮ್ಮ ಈ ಜನ್ಮ ವಜ್ರ ಸಮಾನ ಜನ್ಮ ಆಗಿದೆ. ನಿಮ್ಮ ಈ ಜೀವನ ವಜ್ರ ಸಮಾನ ಜೀವನ ಆಗಿದೆ. ಏಕೆಂದರೆ ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಾ. ಸತ್ಯುಗದ ದೇವತೆಗಳು ದೇವತೆಗಳಿಗೆ ಸಂತಾನರಾಗಿರುತ್ತಾರೆ. ನೀವೀಗ ಹೇಳುತ್ತೀರಾ, ನಾವು ಈಶ್ವರನಿಗೆ ಸಂತಾನರಾಗಿದ್ದೇವೆ, ಈಶ್ವರ ನಮಗೆ ತಂದೆ ಆಗಿದ್ದಾರೆ, ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಏಕೆಂದರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಈ ಜ್ಞಾನ ಕೇವಲ ಪುರುಷೋತ್ತಮ ಸಂಗಮ ಯುಗದಲ್ಲಿ ಒಮ್ಮೆ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಈ ಸಂಗಮ ಯುಗ ಉತ್ತಮರಿಗಿಂತ ಉತ್ತಮ ಪುರುಷರಾಗುವಂತಹ ಯುಗ ಆಗಿದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಕುಂಭಕರ್ಣನ ಅಜ್ಞಾನದ ನಿದ್ದೆಯಲ್ಲಿ ಮಲಗಿದ್ದಾರೆ. ಈಗ ಎಲ್ಲರ ವಿನಾಶ ಸಮ್ಮುಖದಲ್ಲೇ ನಿಂತಿದೆ. ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ನೀವೀಗ ಯಾರ ಜೊತೆಗೂ ಸಂಬಂಧವನ್ನು ಇಟ್ಟುಕೊಳ್ಳಬಾರದು. ಜಗತ್ತಿನ ಜನ ಹೇಳುತ್ತಾರೆ,
ಅಂತಿಮ ಸಮಯದಲ್ಲಿ ಸ್ತ್ರೀಯರ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಅವರು ವೈಶ್ಯರಾಗಿ ಹುಟ್ಟುತ್ತಾರೆ ಎಂದು. ಅಂತಿಮ ಸಮಯದಲ್ಲಿ ನೀವು ಪರಮಾತ್ಮ ತಂದೆಯನ್ನು ಸ್ಮರಣೆ ಮಾಡಿದರೆ ನೀವು ನಾರಾಯಣ ಆಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ಈ ಏಣಿಯ ಚಿತ್ರ ಬಹಳ ಒಳ್ಳೆಯ ಚಿತ್ರ ಆಗಿದೆ. ಏಣಿಯ ಚಿತ್ರದಲ್ಲಿ ಬರೆಯಲಾಗಿದೆ, ನಾವೇ ದೇವತೆ ಆಗಿದ್ದೆವು, ಪುನಃ ನಾವೇ ಕ್ಷತ್ರಿಯರಾಗುತ್ತೇವೆ ಎಂದು. ಈ ಸಮಯದಲ್ಲಿ ಈ ಜಗತ್ತು ರಾವಣ ರಾಜ್ಯ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲರೂ ತಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಮರೆತು ಅನ್ಯ ಧರ್ಮದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಈಗ ಈ ಸಂಪೂರ್ಣ ಜಗತ್ತೇ ಲಂಕೆ ಆಗಿದೆ. ಇನ್ನು ಯಾವುದೋ ಒಂದು ಚಿನ್ನದ ಲಂಕೆ ಅಂತೂ ಇರಲಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸ್ವಯಂನ ನಿಂದನೆಯನ್ನು ಮಾಡಿಕೊಳ್ಳುವುದಕ್ಕಿಂತ ಜಾಸ್ತಿ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿದ್ದೀರಾ. ನಿಮ್ಮ ಬಗ್ಗೆ ನೀವು ಸ್ವಯಂ ಹೇಳಿಕೊಳ್ಳುತ್ತೀರಾ, ನಾವು 84 ಲಕ್ಷ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಎಂದು. ಆದರೆ ಪರಮಾತ್ಮ ತಂದೆ ಕಣಕಣದಲ್ಲಿ ಇದ್ದಾರೆ ಎಂದು ಹೇಳಿಬಿಡುತ್ತೀರಾ. ಈ ರೀತಿ ಪರಮಾತ್ಮ ತಂದೆಗೆ ಅಪಕಾರವನ್ನು ಮಾಡುವಂತಹ ಮಕ್ಕಳಾದ ನಿಮ್ಮ ಮೇಲೆ ನಾನು ಉಪಕಾರವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಇದರಲ್ಲಿ ನಿಮ್ಮ ಯಾವ ದೋಷವೂ ಇಲ್ಲ. ಇದು ನಾಟಕದ ಆಟ ಆಗಿದೆ. ಸತ್ಯುಗದ ಆದಿಯಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಈ ಆಟ ಇದೇ ರೀತಿ ನಡೆಯುತ್ತಿರುತ್ತದೆ. ಈ ನಾಟಕ ಚಕ್ರ ಸದಾ ತಿರುಗುತ್ತಿರುತ್ತದೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಈ ನಾಟಕ ಚಕ್ರದ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ. ನೀವೆಲ್ಲರೂ ಬ್ರಹ್ಮ ಕುಮಾರಿಯರಾಗಿದ್ದೀರಾ. ಬ್ರಾಹ್ಮಣರಾದ ನೀವು ಈಶ್ವರನಿಗೆ ಸಂತಾನರಾಗಿದ್ದೀರಾ. ನೀವೆಲ್ಲರೂ ಈಶ್ವರಿಯ ಪರಿವಾರದಲ್ಲಿ ಕುಳಿತಿದ್ದೀರಾ. ಸತ್ಯಯುಗದಲ್ಲಿ ದೈವಿ ಪರಿವಾರ ಇರುತ್ತದೆ. ಈ ಈಶ್ವರಿಯ ಪರಿವಾರವನ್ನು ಪರಮಾತ್ಮ ತಂದೆ ಸಂಪಾಲನೆ ಮಾಡುತ್ತಾರೆ. ಈ ಈಶ್ವರಿಯ ಪರಿವಾರದಲ್ಲಿ ಸ್ವಯಂ ಪರಮಾತ್ಮ ತಂದೆ ನಿಮಗೆ ಪಾಲನೆಯನ್ನು ನೀಡುತ್ತಾರೆ ಮತ್ತು ಪರಮಾತ್ಮ ತಂದೆ ಈ ಈಶ್ವರನ ಪರಿವಾರದಲ್ಲಿರುವ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಪುನಃ ಪರಮಾತ್ಮ ತಂದೆ ನಿಮ್ಮನ್ನು ಸುಂದರ ಹೂವನ್ನಾಗಿ ಮಾಡಿ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ನೀವೆಲ್ಲರೂ ಈಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ನೀವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ಗ್ರಂಥದಲ್ಲೂ ಕೂಡ ಬರೆದಿದ್ದಾರೆ, ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಿದರು ಎಂದು. ಆದ್ದರಿಂದ ಪರಮಾತ್ಮ ತಂದೆಗೆ ಜಾದೂಗರ್ ಎಂದು ಕರೆಯಲಾಗುತ್ತದೆ. ನರಕವನ್ನು ಸ್ವರ್ಗವನ್ನಾಗಿ ಮಾಡುವುದು ಪರಮಾತ್ಮ ತಂದೆ ಮಾಡುತ್ತಿರುವ ಜಾದು ಆಗಿದೆ. ಇದು ಜಾದುವಿನ ಆಟ ಆಗಿದೆ. ಸ್ವರ್ಗ ಆದಂತಹ ಈ ಜಗತ್ತು ನರಕ ಆಗಲು 84 ಜನ್ಮ ಬೇಕು. ಪುನಃ ನರಕ ಆದಂತಹ ಈ ಜಗತ್ತು ಸೆಕೆಂಡ್ನಲ್ಲಿ ಸ್ವರ್ಗ ಆಗುತ್ತದೆ. 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ. ನಾನು ಆತ್ಮ ಆಗಿದ್ದೇನೆ. ಈಗ ನೀವು ಆತ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಜಗತ್ತಿನಲ್ಲಿರುವ ಬೇರೆ ಯಾವ ಮನುಷ್ಯರು ಆತ್ಮ ಅಂದರೆ ಏನು ಅನ್ನುವುದು ನನಗೆ ಗೊತ್ತಿದೆ ಎಂದು ಹೇಳಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ, ಆದರೆ ಸದ್ಗುರು ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಸದ್ಗುರು ಅಕಾಲ ಮೂರ್ತಿಯಾಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ. ಪರಂಪಿತ ಪರಮಾತ್ಮ ತಂದೆ ಒಬ್ಬರೇ ಸದ್ಗುರು ಆಗಿದ್ದಾರೆ. ಇನ್ನು ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ. ಈ ಜಗತ್ತಿನಲ್ಲಿ ನಿರ್ವಿಕಾರಿಗಳು ಯಾರೂ ಇಲ್ಲ. ಎಲ್ಲರೂ ವಿಕಾರದಿಂದ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈಗ ಸತ್ಯುಗದ ರಾಜ್ಯ ಸ್ಥಾಪನೆ ಆಗುತ್ತಿದೆ. ನೀವೆಲ್ಲರೂ ಇಲ್ಲಿ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ನೀವೆಲ್ಲರೂ ರಾಜಯೋಗಿಗಳಾಗಿದ್ದೀರಾ. ನೀವೆಲ್ಲರೂ ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಾ. ಜಗತ್ತಿನಲ್ಲಿರುವಂತವರು ಹಠಯೋಗಿಗಳಾಗಿದ್ದಾರೆ, ಅವರು ಹದ್ದಿನ ಸನ್ಯಾಸಿಗಳಾಗಿದ್ದಾರೆ. ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡಿ ಎಲ್ಲರನ್ನು ಸುಖಿಗಳನ್ನಾಗಿ ಮಾಡುತ್ತಾರೆ. ನೀವೆಲ್ಲರೂ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತೀರಾ. ಸದ್ಗುರು ಆದಂತಹ ಪರಮಾತ್ಮ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಸತ್ಯಯುಗದಲ್ಲಿ ನಾವು ಗಳಿಗೆ ಗಳಿಗೆಗೂ ಶರೀರವನ್ನು ತ್ಯಾಗ ಮಾಡುವುದಿಲ್ಲ ಮತ್ತು ಗಳಿಗೆ ಗಳಿಗೆಗೂ ಶರೀರವನ್ನು ಧಾರಣೆ ಮಾಡಿಕೊಳ್ಳುವುದಿಲ್ಲ. ಸತ್ಯಯುಗದಲ್ಲಿ ಕಾಲ ನಿಮ್ಮನ್ನು ಕಬಳಿಸುವುದಿಲ್ಲ. ಆತ್ಮರಾದ ನೀವು ಅವಿನಾಶಿ ಆತ್ಮರಾಗಿದ್ದೀರಾ. ಅವಿನಾಶಿ ಆತ್ಮರಾದ ನೀವೇ ಪುನಃ ಪತಿತರಾಗುತ್ತೀರಾ. ನಂತರ ನೀವೇ ಪಾವನ ಆಗುತ್ತೀರಾ. ಆತ್ಮ ನಿರ್ಲೇಪ ಆಗಲು ಸಾಧ್ಯ ಇಲ್ಲ. ನಾಟಕದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ರಚಯಿತ ಆದಂತಹ ಪರಮಾತ್ಮ ತಂದೆ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಅದೇ ಪರಮಾತ್ಮ ತಂದೆ ನಿಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ, ಅಂದರೆ ಡಬ್ಬಲ್ ಕಿರೀಟಧಾರಿಯನ್ನಾಗಿ ಮಾಡುತ್ತಾರೆ. ಕಲಿಯುಗದ ನಿಮ್ಮ ಈ ಜನ್ಮ ಕವಡೆಯ ಸಮಾನ ಜನ್ಮ ಆಗಿದೆ. ಮೊದಲು ನಿಮ್ಮ ಜನ್ಮ ಕವಡೆಯ ಸಮಾನ ಆಗಿತ್ತು, ನೀವೀಗ ವಜ್ರ ಸಮಾನ ಆಗುತ್ತಿದ್ದೀರಾ. ಪರಮಾತ್ಮ ತಂದೆ ನಮ್ಮನ್ನು ಪುನಃ ದೇವತೆಯನ್ನಾಗಿ ಮಾಡುತ್ತಾರೆ. ನಾವೇ ಅವರು, ಅವರೇ ನಾವು ಅನ್ನುವ ಮಂತ್ರದ ಅರ್ಥವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ.
ಆತ್ಮರಾದ ನಾವೇ ಪುನಃ ದೇವತೆಗಳಾಗುತ್ತೇವೆ, ನಾವೇ ಪೂಜ್ಯರಾಗುತ್ತೇವೆ, ನಂತರ ನಾವೇ ಪೂಜಾರಿ ಆಗುತ್ತೇವೆ ಅನ್ನುವ ಮಂತ್ರವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಆದರೆ ಜಗತ್ತಿನ ಜನ ಆತ್ಮವೇ ಪರಮಾತ್ಮ ಆಗುತ್ತದೆ, ಪರಮಾತ್ಮ ಪುನಃ ಆತ್ಮ ಆಗುತ್ತಾರೆ ಎಂದು ಹೇಳುತ್ತಾರೆ. ನಾವೇ ಅವರು, ಅವರೇ ನಾವು ಅಂದರೆ ಆತ್ಮ ಪರಮಾತ್ಮ ಆಗುವುದಿಲ್ಲ, ಆತ್ಮ ದೇವಾತ್ಮ ಆಗುತ್ತದೆ. ದೇವಾತ್ಮರು ಪುನಃ ಮಾನವಾತ್ಮರಾಗುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಆತ್ಮ ಪುನಃ ಹೇಗೆ ಪರಮಾತ್ಮ ಆಗಲು ಸಾಧ್ಯ? ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ. ಈ ಸಮಯದಲ್ಲಿ ಆತ್ಮರಾದ ನೀವು ಬ್ರಾಹ್ಮಣರಾಗಿದ್ದೀರಾ. ಈಗ ಬ್ರಾಹ್ಮಣ ಆತ್ಮರಾದ ನಾವೇ ನಂತರ ಪುನಃ ದೇವತೆಗಳಾಗುತ್ತೇವೆ, ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ, ನಂತರ ನಾವೇ ಶೂದ್ರರಾಗುತ್ತೇವೆ, ನಂತರ ಬ್ರಾಹ್ಮಣರಾಗುತ್ತೇವೆ. ಸರ್ವಶ್ರೇಷ್ಠ ಜನ್ಮ ಅಂದರೆ ನಿಮ್ಮ ಈ ಬ್ರಾಹ್ಮಣ ಜನ್ಮ ಆಗಿದೆ. ಇದು ಈಶ್ವರನ ಮನೆಯಾಗಿದೆ. ನೀವೀಗ ಯಾರ ಬಳಿ ಕುಳಿತಿದ್ದೀರಾ? ಮಾತ್ಪಿತಾರ ಬಳಿ ಕುಳಿತಿದ್ದೀರಾ. ಉಳಿದ ಎಲ್ಲ ಆತ್ಮರು ನಮಗೆ ಸೋದರ ಸೋದರಿಯರಾಗಿದ್ದಾರೆ. ಪರಮಾತ್ಮ ತಂದೆ ಆತ್ಮರಿಗೆ ಶಿಕ್ಷಣವನ್ನು ನೀಡುತ್ತಾರೆ. ಆತ್ಮರಾದ ನೀವೆಲ್ಲರೂ ನನಗೆ ಮಕ್ಕಳಾಗಿದ್ದೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಪರಮಾತ್ಮ ತಂದೆಗೆ ಮಕ್ಕಳಾದ ನಾವು ಪರಮಾತ್ಮ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದೇವೆ. ಆದ್ದರಿಂದ ಪರಮಾತ್ಮ ತಂದೆಯ ಮೂಲಕ ಪ್ರತಿಯೊಂದು ಆತ್ಮ ಆಸ್ತಿಯನ್ನು ಪಡೆದುಕೊಳ್ಳಬಹುದು. ವೃದ್ಧರು, ಮಕ್ಕಳು, ದೊಡ್ಡವರು ಪ್ರತಿಯೊಬ್ಬರು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬಹುದು. ವೃದ್ಧರಿಗೆ, ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವ ಅಧಿಕಾರ ಇದೆ. ಅಂದ ಮೇಲೆ ಮಕ್ಕಳಿಗೆ ಈಗ ನೀವು ಜ್ಞಾನವನ್ನು ತಿಳಿಸಬೇಕು. ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಎಂದು ನಿಮ್ಮ ಮನೆಯಲ್ಲಿರುವ ಮಕ್ಕಳಿಗೂ ಕೂಡ ನೀವು ಜ್ಞಾನವನ್ನು ತಿಳಿಸಬೇಕು. ಭಕ್ತಿ ಮಾರ್ಗದವರು ಈ ಜ್ಞಾನದ ಮಾತನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ರಾತ್ರಿ ಕ್ಲಾಸ್. ಮಕ್ಕಳು ತಂದೆಯನ್ನು ಗುರುತಿಸಿದ್ದೀರಾ? ಮಕ್ಕಳು ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ? ಈಗ ಮಕ್ಕಳಿಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆಯ ಮೂಲಕ ನಮಗೆ ಬೇಹದ್ದಿನ ಆಸ್ತಿ ಸಿಗಲೇಬೇಕು. ಆದರೆ ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ತಂದೆಯನ್ನು ನೆನಪು ಮಾಡುವುದೇ ಕಷ್ಟದ ಮಾತಾಗಿದೆ. ಏಕೆಂದರೆ ಮಾಯೆ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ಯಾವುದಾದರೂ ಒಂದು ವಿಘ್ನ ಬರುವಂತೆ ಮಾಯೆ ಮಾಡುತ್ತದೆ. ಆ ವಿಘ್ನವನ್ನು ನೋಡಿ ಮಕ್ಕಳು ಭಯ ಪಡುತ್ತಾರೆ. ಮಾಯೆ ಮಕ್ಕಳು ಭಯ ಪಡಲಿ ಎಂದು ಮಕ್ಕಳ ಜೀವನದಲ್ಲಿ ಅಂತಹ ಯಾವುದಾದರೂ ಒಂದು ವಿಘ್ನ ಬರುವಂತೆ ಮಾಡುತ್ತದೆ. ಅದರಲ್ಲೂ ಕೂಡ ನಂಬರ್ 1 ವಿಘ್ನ ಅಂದರೆ ಮಕ್ಕಳು ವಿಕಾರಕ್ಕೆ ವಶಾಗಿ ಕೆಳಗಡೆ ಬೀಳುವುದೇ ನಂಬರ್ 1 ವಿಘ್ನ ಆಗಿದೆ. ಕಣ್ಣು ಬಹಳಷ್ಟು ಮೋಸವನ್ನು ಮಾಡುತ್ತದೆ. ಆದರೆ ಯಾರು ಕಣ್ಣನ್ನು ಕಿತ್ತು ಹಾಕಲು ಸಾಧ್ಯ ಇಲ್ಲ. ಇಲ್ಲಿ ಕಣ್ಣನ್ನು ಕೀಳುವಂತಹ ಮಾತಿಲ್ಲ. ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನದ ನೇತ್ರವನ್ನು ಕೊಡುತ್ತಾರೆ. ಜ್ಞಾನಕ್ಕೂ ಮತ್ತು ಅಜ್ಞಾನಕ್ಕೂ ಇಲ್ಲಿ ಯುದ್ಧ ನಡೆಯುತ್ತದೆ. ಜ್ಞಾನ ಪರಮಾತ್ಮ ತಂದೆಯ ಬಳಿ ಇದೆ, ಅಜ್ಞಾನ ಮಾಯೆಯ ಬಳಿ ಇದೆ. ಜ್ಞಾನ ಅಂದರೆ ಪರಮಾತ್ಮ ತಂದೆ ಆಗಿದ್ದಾರೆ, ಅಜ್ಞಾನ ಅಂದರೆ ಮಾಯೆ ಆಗಿದೆ. ಆದ್ದರಿಂದ ಇಲ್ಲಿ ಬಹಳ ತೀಕ್ಷ್ಣವಾಗಿ ಯುದ್ಧ ನಡೆಯುತ್ತದೆ. ಜ್ಞಾನಕ್ಕೂ ಮತ್ತು ಅಜ್ಞಾನಕ್ಕೂ ಬಹಳ ದೊಡ್ಡ ಯುದ್ಧ ನಡೆಯುತ್ತದೆ. ಮಕ್ಕಳು ಕೆಳಗಡೆ ಬೀಳುತ್ತಾರೆ. ಆದರೆ ನಾವು ಕೆಳಗಡೆ ಬಿದ್ದಿದ್ದೇವೆ ಅನ್ನುವುದು ಮಕ್ಕಳಿಗೆ ಅರ್ಥ ಆಗುವುದಿಲ್ಲ. ಪುನಃ ಮಕ್ಕಳಿಗೆ ಅರ್ಥ ಆಗುತ್ತದೆ, ನಾನು ಕೆಳಗಡೆ ಬಿದ್ದಿದ್ದೇನೆ, ನಾನು ಕೆಳಗಡೆ ಬಿದ್ದಿರುವ ಕಾರಣ ಸ್ವಯಂನ ಅಕಲ್ಯಾಣವನ್ನು ಮಾಡಿಕೊಂಡಿದ್ದೇನೆ. ಯಾವಾಗ ಮಕ್ಕಳಿಗೆ ನಾನು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದಿದ್ದೇನೆ ಎಂದು ಗೊತ್ತಾಗುತ್ತದೆಯೋ ಆಗ ಮಕ್ಕಳಿಗೆ ಅರ್ಥ ಆಗುತ್ತದೆ, ನಾನು ವಿಕಾರಕ್ಕೆ ವಶಾಗಿ ಕೆಳಗಡೆ ಬಿದ್ದು ಬಹಳಷ್ಟು ಅಕಲ್ಯಾಣವನ್ನು ಮಾಡಿಕೊಂಡಿದ್ದೇನೆ ಎಂದು. ಮಾಯೆ ಒಂದು ಬಾರಿ ಮಕ್ಕಳನ್ನು ಸೋಲಿಸಿ ಬಿಟ್ಟರೆ ಪುನಃ ಮಕ್ಕಳು ಉನ್ನತ ಸ್ಥಾನಕ್ಕೆ ಏರುವುದು ಬಹಳ ಕಷ್ಟ ಆಗಿಬಿಡುತ್ತದೆ. ಅನೇಕ ಜನ ಮಕ್ಕಳು ಹೇಳುತ್ತಾರೆ, ನಾವು ಧ್ಯಾನಕ್ಕೆ ಹೋಗುತ್ತೇವೆ, ಅಂದರೆ ಧ್ಯಾನಕ್ಕೆ ಹೋಗಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುತ್ತೇವೆ ಎಂದು. ಆದರೆ ಯಾವಾಗ ಮಕ್ಕಳು ಧ್ಯಾನಕ್ಕೆ ಹೋಗುತ್ತಾರೋ ಆಗ ಮಾಯೆ ಅವರ ತನುವಿನಲ್ಲಿ ಪ್ರವೇಶವನ್ನು ಮಾಡಿಬಿಡುತ್ತದೆ. ಮಾಯೆ ನನ್ನಲ್ಲಿ ಪ್ರವೇಶವನ್ನು ಮಾಡಿದೆ ಅನ್ನುವುದು ಮಕ್ಕಳಿಗೆ ಗೊತ್ತೇ ಆಗುವುದಿಲ್ಲ. ಮಾಯೆ ಮಕ್ಕಳ ಮೂಲಕ ಕಳ್ಳತನವನ್ನು ಮಾಡಿಸುತ್ತದೆ. ಮಾಯೆ ಮಕ್ಕಳ ಮೂಲಕ ಸುಳ್ಳನ್ನು ಹೇಳಿಸುತ್ತದೆ. ಮಾಯೆ ಎಂತಹ ಕೆಲಸವನ್ನು ಬೇಕಾದರೂ ಮಾಡಿಸುತ್ತದೆ. ಮಾಯೆ ಎಂತೆಂತಹ ಕೆಲಸವನ್ನು ಮಾಡಿಸುತ್ತದೆ ನೋಡಿ. ಮಾಯೆ ಎಂತಹ ಕೆಲಸವನ್ನು ಮಾಡಿಸುತ್ತದೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮಾಯೆ ಮಕ್ಕಳನ್ನು ಕೊಳಕು ಆತ್ಮರನ್ನಾಗಿ ಮಾಡುತ್ತದೆ, ಅಂದರೆ ಅಪವಿತ್ರ ಆತ್ಮರನ್ನಾಗಿ ಮಾಡುತ್ತದೆ. ಮಕ್ಕಳು ಸುಂದರರಾಗುತ್ತಾ ಆಗುತ್ತಾ ಪುನಃ ಕೊಳಕಾಗಿ ಬಿಡುತ್ತಾರೆ, ಅಂದರೆ ಸುಂದರ ದೇವತೆಗಳಾಗುತ್ತಾ ಪುನಃ ಅಪವಿತ್ರರಾಗಿ ಬಿಡುತ್ತಾರೆ.
ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ಮಾಯೆ ಮಕ್ಕಳನ್ನು ಗಳಿಗೆಗೂ ಕೆಳಗಡೆ ಬೀಳಿಸಿ ಬಿಡುತ್ತದೆ. ಮಕ್ಕಳು ಹೇಳುತ್ತೀರಾ, ಬಾಬಾ ನಾವು ಗಳಿಗೆಗೂ ನಿಮ್ಮ ನೆನಪನ್ನು ಮರೆತು ಬಿಡುತ್ತೇವೆ ಎಂದು. ಪುರುಷಾರ್ಥವನ್ನು ಮಾಡಿಸುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಆದರೆ ಮಕ್ಕಳ ಅದೃಷ್ಟದಲ್ಲಿ ಇಲ್ಲ ಅಂದರೆ ಮಕ್ಕಳು ಪುರುಷಾರ್ಥವನ್ನು ಮಾಡಲು ಸಾಧ್ಯ ಇಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಪರಮಾತ್ಮ ತಂದೆ ಯಾರಿಗೂ ಎಕ್ಸ್ಟ್ರಾ ಪಾಲನೆಯನ್ನು ಕೊಡುವುದಿಲ್ಲ. ಇಲ್ಲಿ ಯಾರಿಗೂ ಪರಮಾತ್ಮ ತಂದೆ ಎಕ್ಸ್ಟ್ರಾ ಶಿಕ್ಷಣವನ್ನು ಕಲಿಸುವುದಿಲ್ಲ. ಆ ಲೌಕಿಕ ಜಗತ್ತಿನ ಶಿಕ್ಷಣದಲ್ಲಿ ಎಕ್ಸ್ಟ್ರಾ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಟೀಚರ್ ಅನ್ನು ಮನೆಗೆ ಕರೆಸುತ್ತಾರೆ. ಇಲ್ಲಿ ಅದೃಷ್ಟವನ್ನು ರೂಪಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಏಕರಸವಾಗಿ ಶಿಕ್ಷಣವನ್ನು ಕಲಿಸುತ್ತಾರೆ. ಒಬ್ಬೊಬ್ಬರಿಗೂ ಸಪರೇಟ್ ಆಗಿ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ? ಏಕೆಂದರೆ ಇಲ್ಲಿ ಬಹಳಷ್ಟು ಜನ ಮಕ್ಕಳಿದ್ದಾರೆ. ಆ ಲೌಕಿಕ ಶಿಕ್ಷಣದಲ್ಲಿ ಯಾರಾದರೂ ದೊಡ್ಡ ವ್ಯಕ್ತಿಗಳಿಗೆ ಮಕ್ಕಳಾಗಿದ್ದರೆ ಆ ಮಕ್ಕಳಿಗೋಸ್ಕರ ಆ ದೊಡ್ಡ ವ್ಯಕ್ತಿಗಳು ಅಧಿಕ ಹಣವನ್ನು ಖರ್ಚು ಮಾಡಿ ಅವರಿಗೆ ಎಕ್ಸ್ಟ್ರಾ ಶಿಕ್ಷಣವನ್ನು ಕಲಿಸುತ್ತಾರೆ. ಟೀಚರ್ಗೆ ಗೊತ್ತಿರುತ್ತದೆ ಈ ವಿದ್ಯಾರ್ಥಿ ಡಲ್ ಆಗಿದ್ದಾರೆ, ಆದ್ದರಿಂದ ಇವರಿಗೆ ನಾವು ಬಹಳಷ್ಟು ಶಿಕ್ಷಣವನ್ನು ಕಲಿಸಿ ಇವರನ್ನು ಸ್ಕಾಲರ್ಶಿಪ್ ಪಡೆದುಕೊಳ್ಳಲು ಯೋಗ್ಯರನ್ನಾಗಿ ಮಾಡುತ್ತೇವೆ ಎಂದು. ಆದರೆ ಇಲ್ಲಿ ಪರಮಾತ್ಮ ತಂದೆ ಯಾರಿಗೂ ಈ ರೀತಿ ಎಕ್ಸ್ಟ್ರಾ ಶಿಕ್ಷಣವನ್ನು ಕಲಿಸುವುದಿಲ್ಲ. ಇಲ್ಲಿ ಪರಮಾತ್ಮ ತಂದೆ ಎಲ್ಲರಿಗೂ ಏಕರಸವಾಗಿ ಶಿಕ್ಷಣವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಲೌಕಿಕ ಜಗತ್ತಿನಲ್ಲಿ ಎಕ್ಸ್ಟ್ರಾ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಟೀಚರ್ ಎಕ್ಸ್ಟ್ರಾ ಪುರುಷಾರ್ಥವನ್ನು ಮಾಡುತ್ತಾರೆ. ಇಲ್ಲಿ ಪರಮಾತ್ಮ ತಂದೆ ಯಾರ ಮೂಲಕವೂ ಎಕ್ಸ್ಟ್ರಾ ಪುರುಷಾರ್ಥವನ್ನು ಮಾಡಿಸುವುದಿಲ್ಲ. ಇಲ್ಲಿ ಪರಮಾತ್ಮ ತಂದೆ ಯಾವ ಮಗುವನ್ನು ಸಪರೇಟ್ ಆಗಿ ಕೂರಿಸಿಕೊಂಡು ಯಾರ ಮೂಲಕವೂ ಎಕ್ಸ್ಟ್ರಾ ಪುರುಷಾರ್ಥವನ್ನು ಮಾಡಿಸುವುದಿಲ್ಲ. ಎಕ್ಸ್ಟ್ರಾ ಪುರುಷಾರ್ಥವನ್ನು ಮಾಡಿಸುವುದು ಅಂದರೆ ಟೀಚರ್ ಆ ಮಗುವಿನ ಮೇಲೆ ಎಕ್ಸ್ಟ್ರಾ ಕೃಪೆಯನ್ನು ತೋರಿಸುವುದಾಗಿದೆ. ಬಲೆ ಲೌಕಿಕ ಜಗತ್ತಿನಲ್ಲಿ ಟೀಚರ್ ವಿದ್ಯಾರ್ಥಿಗಳ ಮೇಲೆ ಎಕ್ಸ್ಟ್ರಾ ಕೃಪೆಯನ್ನು ತೋರಿಸುತ್ತಾರೆ. ಏಕೆಂದರೆ ಆ ವಿದ್ಯಾರ್ಥಿಗಳ ಮೂಲಕ ಅವರು ಹಣವನ್ನು ತೆಗೆದುಕೊಳ್ಳುತ್ತಾರೆ. ವಿಶೇಷವಾಗಿ ಟೀಚರ್ ಟೈಮನ್ನು ಕೊಟ್ಟು ಆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಆ ವಿದ್ಯಾರ್ಥಿಗಳು ಟೀಚರ್ನ ಮೂಲಕ ಜಾಸ್ತಿ ಶಿಕ್ಷಣವನ್ನು ಕಲಿತು ಬುದ್ಧಿವಂತರಾಗುತ್ತಾರೆ. ಆದರೆ ಈ ಜ್ಞಾನ ಮಾರ್ಗದಲ್ಲಿ ನೀವು ಸ್ವಲ್ಪ ಜಾಸ್ತಿ ಶಿಕ್ಷಣವನ್ನು ಕಲಿಯುವ ಮಾತಿಲ್ಲ. ಈ ಜ್ಞಾನ ಮಾರ್ಗದಲ್ಲಿ ಜಾಸ್ತಿ ಓದುವ ಮಾತೇ ಇಲ್ಲ. ಇಲ್ಲಿ ಒಂದೇ ಒಂದು ಮಾತಿದೆ. ಇಲ್ಲಿ ಪರಮಾತ್ಮ ತಂದೆ ಒಂದೇ ಒಂದು ಮಹಾಮಂತ್ರವನ್ನು ನೀಡುತ್ತಾರೆ. ಮನ್ಮನಾಭವ ಅನ್ನುವ ಮಹಾಮಂತ್ರವನ್ನು ಇಲ್ಲಿ ತಂದೆ ನೀಡಿದ್ದಾರೆ. ತಂದೆಯನ್ನು ಏಕೆ ನೆನಪು ಮಾಡುತ್ತೀರಾ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ. ಪತಿತ ಪಾವನ ತಂದೆಯನ್ನು ನೆನಪು ಮಾಡಿದರೆ ನಾವು ಪಾವನ ಆಗುತ್ತೇವೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ. ಆದ್ದರಿಂದ ನಾವಿಲ್ಲಿ ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೆ. ಒಳ್ಳೆಯದು. ಗುಡ್ ನೈಟ್. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ಸಂಪೂರ್ಣ ಜಗತ್ತು ಈಗ ಸ್ಮಶಾನ ಆಗಲೇಬೇಕು. ವಿನಾಶ ಸಮ್ಮುಖದಲ್ಲಿ ನಿಂತಿದೆ. ಆದ್ದರಿಂದ ನೀವೀಗ ಯಾರ ಜೊತೆಗೂ ಸಂಬಂಧವನ್ನು ಇಟ್ಟುಕೊಳ್ಳಬೇಡಿ. ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ನೆನಪೇ ನಮಗೆ ಇರಬೇಕು. ಸೆಕೆಂಡ್ ಪಾಯಿಂಟ್, ಶ್ಯಾಮರಿಂದ ಸುಂದರ ಆಗುವಂತಹ ಪುರುಷೋತ್ತಮ ಸಂಗಮ ಯುಗ ಈ ಯುಗ ಆಗಿದೆ. ಪತಿತರಿಂದ ಪಾವನ ಆಗುವಂತಹ ಯುಗ ಈ ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಈಗ ಇದು ಉತ್ತಮ ಪುರುಷರಾಗುವಂತಹ ಸಮಯ ಆಗಿದೆ ಅನ್ನುವ ಮಾತನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಂಡು ಸ್ವಯಂವನ್ನು ಕವಡೆಯಿಂದ ವಜ್ರ ಸಮಾನ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಜ್ಞಾನ ಧನದ ಮೂಲಕ ಪ್ರಕೃತಿಯ ಎಲ್ಲಾ ಸಾಧನಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪದುಮಾಪದಂಪತಿಗಳಾಗಿ ಜ್ಞಾನಧನ ಸ್ಥೂಲಧನದ ಪ್ರಾಪ್ತಿಯನ್ನು ಸ್ವತಃ ಮಾಡಿಸುತ್ತದೆ. ಎಲ್ಲಿ ಜ್ಞಾನಧನ ಇದೆಯೋ ಅಲ್ಲಿ ಪ್ರಕೃತಿ ಸ್ವತಃ ದಾಸಿಯಾಗಿ ಬಿಡುತ್ತದೆ. ಜ್ಞಾನಧನದ ಆಧಾರದಿಂದ ಪ್ರಕೃತಿಯ ಎಲ್ಲಾ ಸಾಧನಗಳು ಸ್ವತಃ ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಜ್ಞಾನಧನ ಎಲ್ಲಾ ಧನಕ್ಕೂ ರಾಜ ಆಗಿದೆ. ಎಲ್ಲಿ ರಾಜ ಇದ್ದಾರೋ ಅಲ್ಲಿ ಸರ್ವ ಪದಾರ್ಥಗಳು ಸ್ವತಃ ಪ್ರಾಪ್ತಿಯಾಗುತ್ತದೆ. ಈ ಜ್ಞಾನಧನ ನಮ್ಮನ್ನು ಪದುಮಾಪದಂಪತಿಯನ್ನಾಗಿ ಮಾಡುತ್ತದೆ. ಪಾರಮಾರ್ಥ ಮತ್ತು ವ್ಯವಹಾರವನ್ನು ಜ್ಞಾನಧನ ಸ್ವತಃ ಸಿದ್ಧ ಮಾಡುತ್ತದೆ. ಜ್ಞಾನಧನದಲ್ಲಿ ಎಷ್ಟು ಶಕ್ತಿ ಇದೆ ಅಂದರೆ ಅನೇಕ ಜನ್ಮಗಳಿಗೋಸ್ಕರ ಜ್ಞಾನಧನ ನಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಕಲ್ಪ ಕಲ್ಪದ ವಿಜಯೀ ಆತ್ಮ ನಾನಾಗಿದ್ದೇನೆ ಅನ್ನುವ ಆತ್ಮಿಕ ನಶೆಯನ್ನು ಪ್ರಕಟಗೊಳಿಸಿಕೊಳ್ಳಿ. ಆಗ ಮಾಯಾಜೀತರಾಗಲು ಸಾಧ್ಯ. ಈಗ ನಾವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ಮಾಯಾಜೀತರಾಗಬೇಕು. ಅದಕ್ಕೋಸ್ಕರ ಪ್ರತಿ ಕಲ್ಪದ ವಿಜಯೀ ಆತ್ಮ ನಾನಾಗಿದ್ದೇನೆ ಅನ್ನುವ ಆತ್ಮಿಕ ನಶೆಯಲ್ಲಿ ನಾವು ಸದಾ ಸ್ಥಿತ ಆಗಬೇಕು. ಒಳ್ಳೆಯದು. ಓಂ ಶಾಂತಿ.